ಒಂದ್ ರಾತ್ರಿ ಸುಮಾರು 10-20 ನಿಮಿಷ ಆ ಟೈಮಲ್ಲಿ ಒಬ್ಬ ಹೆಂಗ್ಸು ನೈಟಿ ಹಾಕೊಂಡು ನೈಟಿ ಹಾಕೊಂಡು ಅವ್ರ ಮನೆಯಿಂದ ಆಚೆ ಕಡೆ ಬಂದ್ಬಿಡ್ತಾಳೆ. 3 ಬ್ಯಾಗ್ಸ್ ಎತ್ಕೊಂಡು ಮನೆಯಿಂದ ಆಚೆ ಕಡೆ ಬರ್ತಾಳೆ. ಅವ್ರನ್ನ ಪಿಕಪ್ ಮಾಡ್ಕೊಳೋದಕ್ಕೆ ಒಬ್ಬ ವ್ಯಕ್ತಿ ವೇಟ್ ಮಾಡ್ತಾ ಇರ್ತಾನೆ. ಆಮೇಲೆ ಇವರಿಬ್ರು ಆ ಕಾರಲ್ಲಿ ಗತ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಇದೊಂದು ಜಸ್ಟ್ ಸಿಸಿಟಿವಿ ಫುಟೇಜ್ ಅಷ್ಟೇ. ಆದ್ರೆ ಸೋಷಿಯಲ್ ಮೀಡಿಯಾಲೆಲ್ಲ ಈ ಸಿಸಿಟಿವಿ ಫುಟೇಜ್ ಸೋಷಿಯಲ್ ಮೀಡಿಯಾಲೆಲ್ಲ ವೈರಲ್ ಆಗ್ತಾ ಇದೆ. ಪ್ರತಿಯೊಬ್ಬರು ತಮ್ಮದೇ ಸ್ಟೋರಿನ ಹೇಳ್ತಾ ಇದ್ದಾರೆ. ಒಬ್ರು ಹೇಳ್ತಾ ಇದಾರೆ ಲವ್ ಸ್ಟೋರಿ ಅಂತ, ಇನ್ನೊಬ್ರು ಹೇಳ್ತಾ ಇದಾರೆ ಚಾಟಿಂಗ್ ಅಂತ, ಮತ್ತೊಬ್ಬರು ಇದು ಡ್ರಾಮಾ, ಇನ್ನು ಸ್ವಲ್ಪ ಜನ ಇದು ಪಬ್ಲಿಸಿಟಿ ಸ್ಟನ್ ಆಗಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಿಮ್ಗೆ ನಿಜವಾಗ್ಲೂ ಇದರ ರಿಯಲ್ ಸ್ಟೋರಿ ಏನಂತ ಗೊತ್ತಾ? ಇಲ್ಲ, ನಾವು ನೋಡ್ತಾ ಇರೋದು ಒಂದು ಸಿಸಿಟಿವಿ ಕ್ಲಿಪ್ ಅಷ್ಟೇ. ಆದ್ರೆ ಇದರಿಂದ ನಡೆದಿರೋ ಡೇಸ್, ವೀಕ್ಸ್, ಮಂತ್ ಆಫ್ ಸ್ಟೋರೀಸ್ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಹಾಗಾದ್ರೆ ನಿಜವಾಗ್ಲೂ ಏನಾಯ್ತು? ಯಾರು ಈ ನೈಟಿ ಹಾಕೊಂಡು ನೋಡೋಕ್ ಹೋಗ್ತಾರೋ ಹೆಂಗ್ಸು, ಆ ರಾತ್ರಿ ಏನಾಯ್ತು? ಹಸ್ಬೆಂಡ್ ಯಾಕೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಮಾಡಿದ್ರು? ಯಾಕೆ ಇವರಿಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರೋ ಪೋಸ್ಟ್ ನ ಡಿಲೀಟ್ ಮಾಡಿದ್ದಾರೆ ಅನ್ನೋ ರಿಪೋರ್ಟ್ ಬಂತು. ಇದು ನಿಜವಾಗ್ಲೂ ರಿಲೇಶನ್ಶಿಪ್ ಸ್ಟೋರಿನೇನಾ, ಅಥವಾ ನಾವು ನೋಡ್ತಾ ಇರೋದು ಇಂಟರ್ನೆಟ್ ಅಲ್ಲಿ ಇಂಜಿನಿಯರ್ಡ್ ಸ್ಟೋರಿನಾ? ಇವತ್ತು ನಾವು ಯಾರನ್ನೂ ಜಡ್ಜ್ ಮಾಡ್ತಾ ಇಲ್ಲ, ಯಾರನ್ನೂ ಗಿಲ್ಟ್ ಅಂತ ಡಿಕ್ಲೇರ್ ಮಾಡ್ತಾ ಇಲ್ಲ. ನಮ್ಗೆ ಅವೈಲೇಬಲ್ ಆಗಿರುವ ಈ ಇನ್ಫಾರ್ಮೇಶನ್ ನ ಸ್ಟೆಪ್ ಬೈ ಸ್ಟೆಪ್ ಡಿಕೋಡ್ ಮಾಡೋಣ. ಮೊದಲಿಗೆ ಈ ವಿಡಿಯೋ ಯಾಕೆ ಇಷ್ಟು ವೈರಲ್ ಆಗ್ತಾ ಇದೆ? ಒಂದು ಸಿಸಿಟಿವಿ ಫುಟೇಜಸ್ ನ ಸಾಮಾನ್ಯವಾಗಿ 10 ಸೆಕೆಂಡ್ ನೋಡ್ಬಿಟ್ಟು ಜನರು ಸ್ಕ್ರೋಲ್ ಮಾಡ್ಬಿಡ್ತಾರೆ. ಆದ್ರೆ ಇಲ್ಲಿ ಸ್ಟೋರಿ ಬೇರೆ. ಆ ಸಿಸಿಟಿವಿಯಲ್ಲಿ ಕಾಣಿಸ್ಕೊಂಡ ಒಬ್ಬ ಹೆಂಗ್ಸು ನೈಟಿ ಹಾಕೊಂಡಿದ್ದಾಳೆ, 3 ಬ್ಯಾಗ್ಸ್ ಎತ್ಕೊಂಡಿದ್ದಾಳೆ, ಒಬ್ಬ ಪರ್ಸನ್ ಬರ್ತಾನೆ, ಕಾರಲ್ಲಿ ಗತ್ತಾರೆ, ಇಬ್ರು ಓಡೋಟೋಗ್ಬಿಡ್ತಾರೆ ಅಷ್ಟೇ. ಆದ್ರೆ ಇಂಟರ್ನೆಟ್ ಎಲ್ಲ ಇದಕ್ಕೊಂದು ಸ್ಟೋರಿ ಕಟ್ಬಿಡ್ತು. ಅವಳು ಯಾರ ಜೊತೆ ಹೋಗ್ತಾ ಇದ್ದಾಳೆ ಅಂಡ್ ಅವಳು ಯಾಕೆ ಹೋಗ್ತಾ ಇದ್ದಾಳೆ, ಅವಳ ಹಸ್ಬೆಂಡ್ ಯಾರು, ಆ ವ್ಯಕ್ತಿ ಯಾರು, ಅವರ ಈ ರಿಲೇಶನ್ಶಿಪ್ಸ್ ಎಷ್ಟು ದಿನದಿಂದ ನಡೀತಾ ಇದೆ ಅನ್ನೋ ಕ್ವಶನ್ ಸ್ಟಾರ್ಟ್ ಆಗುತ್ತೆ. ಅವಾಗ ನೋಡೋ ಜನರಿಗೆಲ್ಲ ಈ ಸಿಸಿಟಿವಿ ಫುಟೇಜ್ ಮೇಲೆ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಇವಾಗ ಆಲ್ಗರಿದಮ್ ಕೆಲಸ ಮಾಡುತ್ತೆ. ಒಬ್ರು ರೀಲ್ ಮಾಡ್ತಾರೆ, ಇನ್ನೊಬ್ರು ರಿಯಾಕ್ಷನ್ ಕೊಡ್ತಾರೆ, ಇನ್ನೊಬ್ರು ತಮ್ನೇಲ್ ಹಾಕ್ತಾರೆ, ಮತ್ತೊಬ್ರು ಯಾರೋ ಫುಲ್ ಟ್ರೂತ್ ಅಂತ ಟೈಟಲ್ ಹಾಕ್ತಾರೆ. ಅಂಡ್ ಇವಾಗ ಈ ಸಿಸಿಟಿವಿ ಫುಟೇಜಸ್ ಇಂಟರ್ನೆಟ್ ಫಿನಾಮಿನಾ ಆಗೋಗ್ಬಿಟ್ಟಿದೆ. ಆದ್ರೆ ಇದೇ ಜಾಗದಲ್ಲಿ ನಾವೊಂದು ಕ್ವಶನ್ ಕೇಳ್ಬೇಕು, ವೈರಲ್ ಆಗಿದೆ ಅಂದ್ರೆ ಅದೇ ನಿಜ ಆಗೋಗ್ಬಿಡುತ್ತಾ? ಅಬ್ಸಲ್ಯೂಟ್ಲಿ ನಾಟ್. ಹೂ ಆರ್ ದೇ? ಈ ಸ್ಟೋರಿ ಇಷ್ಟು ವೈರಲ್ ಆಗಲು ಇನ್ನೊಂದು ದೊಡ್ಡ ರೀಸನ್ ಇದೆ. ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ರಿಪೋರ್ಟ್ ಬಂದಿರೋರು ಸಾಮಾನ್ಯ ಪ್ರೈವೇಟ್ ಇಂಡಿವಿಜುವಲ್ಸ್ ಮಾತ್ರ ಅಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರೆಸೆನ್ಸ್ ನ ತಗೊಂಡಿರುವ ಕಂಟೆಂಟ್ ಕ್ರಿಯೇಟರ್, ಕೇರಳದ ಕಂಟೆಂಟ್ ಕ್ರಿಯೇಟರ್. ಇಲ್ಲಿ ಹಸ್ಬೆಂಡ್ ಆಗಿ ಗುರುತಿಸಿಕೊಂಡ ಒಬ್ಬ ಕ್ರಿಯೇಟರ್ ಅಖಿಲ್ NRD ಎಂಬ ಕ್ರಿಯೇಟರ್ ಬಗ್ಗೆ ಆನ್ಲೈನ್ ರಿಪೋರ್ಟ್ಸ್ ಅಲ್ಲಿ ದೊಡ್ಡ ಫಾಲೋಯಿಂಗ್ ಇದೆ ಅಂತ ಉಲ್ಲೇಖಿಸಲಾಗಿದೆ. ಇವರು ಕಾಮಿಡಿ ಮತ್ತು ಎಂಟರ್ಟೈನ್ಮೆಂಟ್ ಕಂಟೆಂಟ್ ಮೂಲಕ ಪಾಪ್ಯುಲಾರಿಟಿನ ಪಡ್ಕೊಂಡಿದ್ದಾರೆ. ಫಸ್ಟ್ ಅಲ್ಲಿ ಮರ್ಚೆಂಟ್ ನೇವಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತ ರಿಪೋರ್ಟ್ಸ್ ಅಲ್ಲಿ ಹೇಳ್ತಾ ಇದ್ದಾರೆ. ನಂತರ ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ಫುಲ್ ಟೈಮ್ ಫೋಕಸ್ ಮಾಡಿದ್ರು. ಇನ್ಸ್ಟಾಗ್ರಾಮ್ ಕಾಮಿಡಿ, ರೀಲ್ಸ್, ಯೂಟ್ಯೂಬ್ ರೀಲ್ಸ್ ಕೊಲಾಬ್ರೇಷನ್ ಇವುಗಳ ಮೂಲಕ ಕೇರಳದಲ್ಲಿ ಆಡಿಯನ್ಸ್ ನ ಬಿಲ್ಡ್ ಮಾಡ್ಕೊಂಡಿರ್ತಾರೆ. ಅವರ ವೈಫ್ಗೂ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಪ್ರೆಸೆನ್ಸ್ ಇತ್ತು. ಆದ್ರೆ ಇದು ಕಂಪ್ಲೀಟ್ಲಿ ಪ್ರೈವೇಟ್ ರಿಲೇಶನ್ಶಿಪ್ ಅಲ್ಲ. ರಿಲೇಶನ್ಶಿಪ್ ವಾಸ್ ವಿಸಿಬಲ್ ಟು ದ ಇಂಟರ್ನೆಟ್. ಒಟ್ಟಿಗೆ ವಿಡಿಯೋಸ್ ಮಾಡ್ತಿದ್ರು, ಕಪಲ್ ರೀಲ್ಸ್, ಕಾಮಿಡಿ, ಎಂಟರ್ಟೈನ್ಮೆಂಟ್, ಫನ್ ಮೂಮೆಂಟ್ಸ್. ಅಂದ್ರೆ ಸೋಷಿಯಲ್ ಮೀಡಿಯಾ ಆಡಿಯನ್ಸ್ ಗೆ ಅವ್ರು ಹೆಂಗ್ ಕಾಣಿಸ್ತಿದ್ರು ಗೊತ್ತಾ? ಹೆಲ್ತಿ ರಿಲೇಶನ್ಶಿಪ್ ನ ಮೈಂಟೈನ್ ಮಾಡ್ತಿದ್ರು. ಇವರಿಬ್ರು ಹೆಲ್ತಿ ರಿಲೇಶನ್ಶಿಪ್ ಅಲ್ಲಿ ಇದಾರೆ ಅನ್ನೋ ತರ ಕಾಣಿಸುತ್ತೆ. ಆದ್ರೆ ಇಲ್ಲೊಂದು ದೊಡ್ಡ ಲೆಸನ್ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸೋದು ರಿಲೇಶನ್ಶಿಪ್ಸ್ ನ ಫುಲ್ ಡಾಕ್ಯುಮೆಂಟರಿ ಅಲ್ಲ, ಅದು ಎಡಿಟೆಡ್ ವಿಡಿಯೋ. ಒಬ್ಬ ಕಪಲ್ ಅವರ ರಿಲೇಶನ್ಶಿಪ್ ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾರೆ. ಟ್ರಾವೆಲ್ ವಿಡಿಯೋಸ್, ರೀಲ್ಸ್, ಕಾಮಿಡಿ, ಬರ್ತ್ಡೇ ಸೆಲೆಬ್ರೇಷನ್, ವೆಡ್ಡಿಂಗ್ ಮೂಮೆಂಟ್ಸ್. ಅವರು ಎಷ್ಟು ಹೆಲ್ತಿ ರಿಲೇಶನ್ಶಿಪ್ ನ ಮೈಂಟೈನ್ ಮಾಡ್ತಿದ್ರು ಅಂದ್ರೆ ನೋಡೋ ಆಡಿಯನ್ಸ್ ಎಲ್ಲ ವಾವ್, ಪರ್ಫೆಕ್ಟ್ ಕಪಲ್ ಅಂತ ಹೇಳ್ತಾ ಇದ್ರು. ಆದ್ರೆ ಇದರಿಂದಗಡೆ ಕ್ಯಾಮ್ರಾ ಆಫ್ ಆದ್ಮೇಲೆ ಏನಾಗುತ್ತೆ ನನಗ್ ಗೊತ್ತಾ, ನಿಮ್ಗ್ ಗೊತ್ತಾ, ಯಾರಿಗ್ ಗೊತ್ತು? ನೋ. ಯಾಕಂತಂದ್ರೆ ಒಂದು ರಿಲೇಶನ್ಶಿಪ್ ಅಲ್ಲಿ ಆಗೋ ಎಲ್ಲ ಎವ್ರಿ ಕಾನ್ವರ್ಸೇಷನ್ ಕ್ಯಾಮ್ರಾ ಮುಂದೆ ತೋರ್ಸಲ್ಲ. ಆರ್ಗ್ಯುಮೆಂಟ್ಸ್ ಇರ್ಬೋದು, ಪರ್ಸನಲ್ ಪ್ರಾಬ್ಲಮ್ಸ್ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಎಮೋಷನಲ್ ಪ್ರಾಬ್ಲಮ್ಸ್ ಇರ್ಬೋದು. ಕೆಲವೊಮ್ಮೆ ಸ್ವಲ್ಪ ಜನಕ್ಕೆ ರಿಲೇಶನ್ಶಿಪ್ ನ ಕಂಟಿನ್ಯೂ ಮಾಡೋದಕ್ಕೆ ಆಗದಿರನೇ ಇರ್ಬೋದು. ಇನ್ನ ಸ್ವಲ್ಪ ಜನಕ್ಕೆ ಅದು ಗೊತ್ತೇ ಇಲ್ದಿರ ಇರ್ಬೋದು ಈ ತರ ನಡೀತಾ ಇದೆ ಅಂತ. ಅದಕ್ಕೆ ನೆವರ್ ಕಂಪೇರ್ ಯುವರ್ ರಿಯಲ್ ಲೈಫ್ ಟು ದ ಸೋಷಿಯಲ್ ಮೀಡಿಯಾ ಪರ್ಸನ್ಸ್ ಲೈಫ್. ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸೋದು ಕ್ಯಾಮ್ರಾಗೆ ಮೈನ್ ಪಾರ್ಟ್ಸ್ ನ ಮಾತ್ರ ಕಟ್ ಮಾಡಿ ತೋರಿಸ್ತಾರಷ್ಟೇ. ಆದ್ರ ಹಿಂದ್ಗಡೆ ಎಷ್ಟಾಗಿರುತ್ತೋ ಯಾರಿಗ್ ಗೊತ್ತು? ಅಂದ್ರೆ ಇಲ್ಲಿ ನಾನು ಕ್ಲಾರಿಟಿಗೆ ಏನ್ ಹೇಳ್ತಾ ಇದೀನಿ ಅಂತಂದ್ರೆ, ಒಂದು ಮೂವಿ ತೆಗೆಯೋದಕ್ಕೆ ಎಷ್ಟು ಟೇಕ್ಸ್ ನ ತಗೊಂತಾರೆ, ಅದರಲ್ಲಿ ಮೈನ್ ಪಾರ್ಟ್ಸ್ ನ ಮಾತ್ರ ಕಟ್ ಮಾಡಿ ತೋರಿಸ್ತಾರೆ ಹೊತ್ತು. ಅದರಿಂದ ಅವ್ರ ಪಟ್ಟ ಕಷ್ಟನ ಇದನ್ನ ಯಾರು ತೋರ್ಸಲ್ಲ. ನಾವು ನಮ್ಮ ಎಂಟೈರ್ ಲೈಫ್ ಅಲ್ಲಿ ಫೇಸ್ ಮಾಡೋ ಪ್ರಾಬ್ಲಮ್ಸ್ಗೂ ಒಂದು 30 ಸೆಕೆಂಡ್ ನೋಡೋ ರೀಲ್ಗೂ ಕಂಪಾರಿಸನ್ ಮಾಡ್ಕೊಳೋದು ಇದು ಈಕ್ವಲ್ ಕಂಪಾರಿಸನ್ ಏನ? ನಾವು ನಮ್ಮ ಲೈಫ್ ಲಾಂಗ್ ಬೀಳೋ ಕಷ್ಟಗಳಿಗೂ ಒಂದು 30 ಸೆಕೆಂಡ್ ಎಡಿಟೆಡ್ ರೀಲ್ ನ ನೋಡಿ ಅದಕ್ಕೆ ಕಂಪಾರಿಸನ್ ಮಾಡ್ಕೊಳೋದು ಕರೆಕ್ಟೇನಾ? ಇದು ಈಕ್ವಲ್ ಕಂಪಾರಿಸನ್ ಅಲ್ಲ. ಇದನ್ನ ಮಾತ್ರ ಗ್ಯಾಪ್ ನ ಇಟ್ಕೊಳ್ಳಿ. ಯಾಕಂತಂದ್ರೆ ಈ ಎಂಟೈರ್ ಕೇಸ್ ನ ಬಿಗ್ ಲೆಸನ್ ಇದೇ ಆಗಿರ್ಬೋದು. ಈಗ ಸ್ಟೋರಿ ಸ್ಟಾರ್ಟ್ ಆಗೋದು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಇವರಿಬ್ಬರಿಗೂ ಮ್ಯಾರೇಜ್ ಆದ ಮೇಲೆ. ರಿಪೋರ್ಟ್ಸ್ ಪ್ರಕಾರ ಆ ಹೆಂಗ್ಸು ಯಾರಾದ್ರೂ ಓಡೋಗ್ಬಿಟ್ಲು. ಆ ಹೆಂಗ್ಸು ತನ್ನ ಎಜುಕೇಶನ್ ನ ಕಂಪ್ಲೀಟ್ ಮಾಡೋದಕ್ಕೆ ಇನ್ನು ಕಾಲೇಜ್ಗೆ ಹೋಗ್ತಾ ಬರ್ತಾ ಇದ್ಲಂತೆ. ಆ ಓದ್ತಿರೋ ಕಾಲೇಜ್ ಮನೆಗೂ ಹತ್ರ, ಬಸ್ ಸ್ಟ್ಯಾಂಡ್ಗೂ ಹತ್ರ. ಈ ರೂಟೀನ್ ಮನೆ ಹತ್ರದಿಂದ ಒಂದು ಬಸ್ ಅಲ್ಲಿ ಕಾಲೇಜ್ ಹತ್ರ ಹೋಗೋದು, ಮತ್ತೆ ಸಾಯಂಕಾಲ ವಾಪಸ್ ಬರೋದು. ಅದೇ ನಾನು ಇವಾಗ ಹೇಳ್ದಲ್ಲ, ಬಸ್ ಜರ್ನಿ. ಒಂದು ಬಸ್ ಅಲ್ಲಿ ಒಂದು ಬಸ್ ಕಂಡಕ್ಟರ್ ಜೊತೆ ಪರಿಚಯ ಬಿಲ್ಡ್ ಮಾಡ್ಕೊಂತಾಳೆ ಅನ್ನೋದು ರಿಪೋರ್ಟ್ ಅಲ್ಲಿ ತೋರಿಸ್ತಾ ಇದ್ದಾರೆ. ಅದಾದ್ಮೇಲೆ ಆ ಪರಿಚಯ ಸ್ವಲ್ಪ ರಿಲೇಶನ್ಶಿಪ್ ಆಗಿ ಕನ್ವರ್ಟ್ ಆಯ್ತು ಅಂತ ರೂಮರ್ಸ್ ಸರ್ಕ್ಯುಲೇಟ್ ಆಗ್ತಾ ಇದಾವೆ. ಇಲ್ಲಿ ನಾನೊಂದು ಕ್ಲಾರಿಟಿಯಾಗಿ ಏನ್ ಹೇಳ್ತಾ ಇದೀನಿ ಅಂತಂದ್ರೆ, ಇದು ಪ್ರೂವನ್ ಫ್ಯಾಕ್ಟ್. ನಾನ್ ಹೇಳ್ತಾ ಇರೋದಲ್ಲ, ರಿಪೋರ್ಟ್ಸ್ ಅಲ್ಲಿ ಬಂದಿರೋದು.
ಇವಾಗ ನಾನ್ ಹೇಳ್ತಾ ಇರೋದು ಈ ರಿಪೋರ್ಟ್ಸ್ ಅಲ್ಲಿ ಬಂದಿರೋ ವಿಷನ್ಸ್. ನಮ್ಮ ಹತ್ರ ಕಂಪ್ಲೀಟ್ ಇಂಡಿಪೆಂಡೆಂಟ್ ಎವಿಡೆನ್ಸ್ ಇಲ್ಲಿದ್ರೇನೆ ಇದೊಂದು ಪ್ರೂವ್ ಫ್ಯಾಕ್ಟ್ ಅಂತ ಪ್ರೆಸೆಂಟ್ ಮಾಡೋದು ಸರಿ ಅಲ್ಲ. ಬಟ್ ದ ರಿಪೋರ್ಟ್ಸ್ ಆರ್ ಅಕ್ಯುರೇಟ್. ಆ ರಿಲೇಶನ್ಶಿಪ್ ಬಿಲ್ಟ್ ಆಯ್ತು ಅನ್ನೋ ಸ್ಟೋರಿ ಇದೆ. ಆ ವ್ಯಕ್ತಿ ಯಾಕೆ ಇವ್ರನ್ನ ಅಪ್ರೋಚ್ ಮಾಡಿದ್ರು, ಇವ್ಳಿಗೆ ಯಾಕೆ ಇಂಟ್ರೆಸ್ಟ್ ಬಂತು, ಇವರಿಬ್ರು ಯಾವಾಗ ಕ್ಲೋಸ್ ಆದ್ರು, ಎಷ್ಟು ದಿನ ರಿಲೇಶನ್ಶಿಪ್ ಇತ್ತು, ಇವುಗಳ ಬಗ್ಗೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಲವು ಕ್ಲೈಮ್ಸ್ ಇದಾವೆ. ಆದ್ರೆ ಕ್ಲೈಮ್ಸ್ ಆರ್ ನಾಟ್ ಪ್ರೂಫ್ಸ್. ಆ ನೈಟ್ ಎವ್ರಿಥಿಂಗ್ ಚೇಂಜ್ ಆಗೋಯ್ತು. ರಿಪೋರ್ಟ್ಸ್ ಪ್ರಕಾರ ಆ ರಾತ್ರಿ ಆ ಯಂಗ್ಸು ಅವ್ರ ಮನೇಲಿ ಇರ್ಲಿಲ್ಲ ಅನ್ನೋದು ಅವ್ರ ಹಸ್ಬೆಂಡ್ಗೆ ಗೊತ್ತಾಗುತ್ತೆ. ಮೊದಲಿಗೆ ಅವ್ರ ಪೇರೆಂಟ್ಸ್ ಗೆ ಕಾಲ್ ಮಾಡ್ತಾರೆ, ಅವ್ರ ಪೇರೆಂಟ್ಸ್ ಮನೆಗೆ ಏನಾದ್ರು ಬಂದ್ಲಾ ಅಂತ. ಅವರು ಇಲ್ಲ ಬರ್ಲಿಲ್ಲ ಅಂತ ಹೇಳ್ತಾರೆ. ಫ್ರೆಂಡ್ಸ್ ಗೆಲ್ಲ ಕಾಲ್ ಮಾಡಿ ಕೇಳ್ತಾನೆ ನಿಮ್ ಜೊತೆ ಏನಾದ್ರು ಇದ್ದಾಳ ಅಂತ, ಅಲ್ಲೂ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಇವನ್ಗೆ ಹಸ್ಬೆಂಡ್ ಗೆ ಜಾಸ್ತಿ ಕನ್ಫ್ಯೂಸ್ ಆಗೋಗ್ಬಿಡುತ್ತೆ, ಯಾರ ಜೊತೆ ಇದ್ದಾಳೆ, ಏನಾದ್ಲು, ಎಲ್ಗೋದ್ಲು ಅಂತ. ನಂತರ ಪೊಲೀಸ್ ಕಂಪ್ಲೇಂಟ್ ಮಾಡಲಾಗಿದೆ ಅನ್ನೋ ರಿಪೋರ್ಟ್ಸ್ ಬಂದಿದ್ದಾವೆ. ಪೊಲೀಸರು ನಿಮ್ಮ ಮನೆಯ ಸಿಸಿಟಿವಿ ಫುಟೇಜಸ್ ನ ಚೆಕ್ ಮಾಡು ಅನ್ನೋ ಅಡ್ವೈಸ್ ಕೊಟ್ಟಿದ್ದಾರೆ ಅಂತ ರಿಪೋರ್ಟ್ಸ್ ಇದಾವೆ. ಆಮೇಲೆ ನಿಯರ್ ಬೈ ಸಿಸಿಟಿವಿ ಫುಟೇಜಸ್ ನ ಚೆಕ್ ಮಾಡಿ ನೋಡಿದಾಗ ಒಂದೊಂದು ಕ್ಯಾಮ್ರಾ, ಒಂದೊಂದು ಲೊಕೇಶನ್, ಒಂದೊಂದು ಆಂಗಲ್, ಒಂದೊಂದು ಸಿಸಿಟಿವಿ ಫುಟೇಜಸ್ ನ ಚೆಕ್ ಮಾಡ್ತಾನೆ. ಕೊನೆಗೆ ಆದ್ರೆ ಒಂದು ಫುಟೇಜ್ ಕಾಣಿಸುತ್ತೆ. ಆ ಫುಟೇಜ್ ಅಲ್ಲಿ ಒಬ್ಬ ಯಂಗ್ಸು ನೈಟಿಯಲ್ಲಿ ಆಚೆ ಕಡೆಗೆ 3 ಬ್ಯಾಗ್ ಎತ್ಕೊಂಡು ಬಂದು ಅಲ್ಲೇ ಒಬ್ಬ ವ್ಯಕ್ತಿ ಆ ಸ್ತ್ರೀನ ಪಿಕಪ್ ಮಾಡ್ಕೊಳೋದಕ್ಕೆ ವೇಟ್ ಮಾಡ್ತಿದ್ದ. ಆಮೇಲೆ ಕಾರ್ ಡೋರ್ ಓಪನ್ ಆಗುತ್ತೆ, ಶಿ ಗೆಟೆಡ್ ಇನ್ಸೈಡ್ ಅಂಡ್ ಅಲ್ಲಿಂದ ಓಡೋಗ್ಬಿಡ್ತಾರೆ. ಟು ದ ಬ್ಲಾಕ್. ಇಲ್ಲಿಂದ ಸ್ಟೋರಿ ಇನ್ನಷ್ಟು ವೈರಲ್ ಆಗುತ್ತದೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಹಸ್ಬೆಂಡ್ ತನ್ನ ವೈಫ್ ಬೇರೆ ಒಬ್ಬರ ಜೊತೆ ಓಡೋಗ್ತಾ ಇದ್ದ ದೃಶ್ಯಗಳನ್ನ ಕಾಣ್ತಾನೆ. ಅದು ಎಮೋಷನಲಿ ಎಷ್ಟು ಪೈನ್ಫುಲ್ ಆಗಿರ್ಬೋದು ಅನ್ನೋದನ್ನ ನಾವು ಇಮ್ಯಾಜಿನ್ ಮಾಡ್ತಾ ಇದೀವಿ. ಆದ್ರೆ ಆ ಫುಟೇಜ್ ಅಲ್ಲಿ ಒಂದು ಥಿಂಗ್ ನ ಪ್ರೂವ್ ಮಾಡುತ್ತೆ, ಅವರಿಬ್ರು ಸಹ ಒಟ್ಟಿಗೆ ಹೊರಡೋಗಿದ್ದಾರೆ. ಆ ರಿಲೇಶನ್ಶಿಪ್ ಯಾವಾಗಿಂದ ಶುರುವಾಯಿತು, ಅವರು ಯಾಕೆ ಓಡೋಟೋದ್ರು, ಅವ್ರ ಫ್ಯೂಚರ್ ಪ್ಲಾನ್ ಏನು ಇಲ್ಲ. ಸಿಸಿಟಿವಿ ಕಾಂಟೆಂಟ್ ಟೆಕ್ಸ್ಟ್ ನ ಕೊಡಲ್ಲ, ಅದು ಮೂವ್ಮೆಂಟ್ ನ ಮಾತ್ರ ರೆಕಾರ್ಡ್ ಮಾಡುತ್ತೆ. ಈಗ ಸ್ಟೋರಿಯಲ್ಲಿಂದ ಇನ್ನೊಂದು ಸೈಡ್, ಅಖಿಲ್ ಅವರ ಹತ್ರ ಇಂದ ಒಂದು ವಿಡಿಯೋ ಬಂದಿತ್ತು ಅನ್ನೋ ರಿಪೋರ್ಟ್ಸ್ ಇದಾವೆ. ಆ ವಿಡಿಯೋದಲ್ಲಿ ಅಖಿಲ್ ಅವರ ವೈಫ್ ಬೇರೆಯವ್ರ ಜೊತೆ ಓಡೋಗಿದ್ದಾಳೆ ಅನ್ನೋ ಮಾತುಗಳನ್ನ ಮಾತಾಡಿದ್ದಾರೆ ಅಂತ ರಿಪೋರ್ಟ್ಸ್ ಇದಾವೆ. ಆ ವಿಡಿಯೋ ಸಡನ್ ಆಗಿ ಡಿಲೀಟ್ ಮಾಡಲಾಗಿತ್ತು. ವೈಫ್ ಸಹ ತನ್ನ ಸೈಡ್ ಎಕ್ಸ್ಪ್ಲನೇಷನ್ ಮಾಡೋ ವಿಡಿಯೋ ಅಥವಾ ಸ್ಟೇಟ್ಮೆಂಟ್ ಹಾಕಿದ್ದಾರೆ ಅನ್ನೋ ರಿಪೋರ್ಟ್ಸ್ ಇದಾವೆ. ಆ ಸ್ಟೇಟ್ಮೆಂಟ್ ಅಲ್ಲಿ ರಿಲೇಶನ್ಶಿಪ್ಸ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇದಾವೆ, ಪ್ರತಿಯೊಂದಕ್ಕೆ ಆರ್ಗ್ಯುಮೆಂಟ್ಸ್, ಡಿಸಿಷನ್ ಗೆ ಕಾರಣಗಳು ಕೇಳ್ತಿದ್ರು ಅನ್ನೋ ಕ್ಲೈಮ್ಸ್ ಇದಾವೆ. ಇಲ್ಲೊಂದು ಪ್ರಾಬ್ಲಮ್ ಇದೆ, ವಿಡಿಯೋಸ್ ಆರ್ ನಾಟ್ ಅವೈಲೇಬಲ್ ಟು ಅಸ್ ಫಾರ್ ಫುಲ್ ಕಾಂಟೆಕ್ಸ್ಟ್. ವಿಡಿಯೋವಿನ 20 ಸೆಕೆಂಡ್ ಕ್ಲಿಪ್ ನ ನೋಡೋದು, ಅವರ ಕಂಪ್ಲೀಟ್ ಕಾನ್ವರ್ಸೇಷನ್ ನ ಕೇಳೋದು ಒಂದೇ ಅಲ್ಲ. ಯಾವ ಸೈಡ್ 100% ಕರೆಕ್ಟ್ ಅಂತ ನಾವಿಲ್ಲಿ ಡಿಸೈಡ್ ಮಾಡಬಾರ್ದು. 3 ಪೊಟೆನ್ಶಿಯಲ್ಸ್ ಇವಾಗ ಬೋಲ್ಟ್ ಆಗಿ ನಮ್ಮ ಮುಂದೆ 3 ಪೊಟೆನ್ಶಿಯಲ್ಸ್ ಇದಾವೆ. ಪೊಟೆನ್ಶಿಯಲ್ ನಂಬರ್ 1, ಜೆನ್ಯೂನ್ ರಿಲೇಶನ್ಶಿಪ್ ಬ್ರೇಕ್ ಡೌನ್. ಒಂದು ರಿಲೇಶನ್ಶಿಪ್ಸ್ ಅಲ್ಲಿ ಪ್ರಾಬ್ಲಮ್ಸ್ ಡೆವಲಪ್ ಆಗಿರ್ಬೋದು, ಮತ್ತೊಂದು ರಿಲೇಶನ್ಶಿಪ್ ಡೆವಲಪ್ ಆಗಿರ್ಬೋದು, ಅಂತಿಮವಾಗಿ ಅವರು ಬೇರೆ ಲೈಫ್ ಸ್ಟೈಲ್ ನ ಚೂಸ್ ಮಾಡ್ಕೊಂಡಿರ್ಬೋದು. ಇದು ಒಂದು ಪೊಟೆನ್ಶಿಯಲ್. ಪೊಟೆನ್ಶಿಯಲ್ ನಂಬರ್ 2, ದೇರ್ ಈಸ್ ಮೋರ್ ಟು ದ ಸ್ಟೋರಿ. ಸಿಸಿಟಿವಿ ಫುಟೇಜಸ್ ಅಲ್ಲಿ ಕಾಣಿಸಿರೋದು ಸ್ವಲ್ಪ ಮೂವ್ಮೆಂಟ್ಸ್ ಮಾತ್ರ, ಅದ್ರ ಹಿಂದ್ಗಡೆ ಲಾಂಗ್ ಟರ್ಮ್ ಅಲ್ಲಿ ಪರ್ಸನಲ್ ಪ್ರಾಬ್ಲಮ್ಸ್ ಇರಬಹುದು, ನಮ್ಗೆ ಗೊತ್ತಿಲ್ದಿರೋ ರಿಲೇಶನ್ಶಿಪ್ ಪಾಸಿಬಿಲಿಟೀಸ್ ಇರಬಹುದು, ನಮ್ಗೆ ಗೊತ್ತಿಲ್ದಿರೋ ಸರ್ಕಮ್ಟೆನ್ಸ್ ಇರಬಹುದು. ಇದು ಕೂಡ ಒಂದು ಪೊಟೆನ್ಶಿಯಲ್. ಪೊಟೆನ್ಶಿಯಲ್ ನಂಬರ್ 3, ಕಂಟೆಂಟ್ ಪಬ್ಲಿಸಿಟಿ ಆಂಗಲ್. ಕೆಲವಾದ್ರೆ ಇದೇನು ನಡೆದಿಲ್ಲ, ಒಂದು ಪಬ್ಲಿಸಿಟಿ ಸ್ಟನ್ಗೋಸ್ಕರ ಮಾತ್ರ ಅಂತ ಮಾತಾಡ್ಕೊಂತ ಇದ್ದಾರೆ. ಯಾಕಂದ್ರೆ ಇನ್ವಾಲ್ವ್ ಪಬ್ಲಿಕ್ ಕಂಟೆಂಟ್ ಕ್ರಿಯೇಟರ್ಸ್ ಗೆ ಆಡಿಯನ್ಸ್ ಸೈಕಾಲಜಿ ಗೊತ್ತು, ಪಬ್ಲಿಸಿಟಿ ವೈರಲ್ ಕಂಟೆಂಟ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಸಹ ಗೊತ್ತು ಇವ್ರಿಗೆ. ಆದ್ರೆ ಇದಕ್ಕೆ ಪ್ರೂಫ್ಸ್ ಇಲ್ಲದಿರ ಇದ್ದಾಗ ನಾವು ಇದನ್ನ ಫ್ಯಾಕ್ಟ್ ಅಂತ ಕನ್ಸಿಡರ್ ಮಾಡಬಾರ್ದು. ಇಟ್ ರಿಮೇನ್ಸ್ ಓನ್ಲಿ ಎ ಕ್ವಶನ್. ಯಾಕಂದ್ರೆ ಮಿಸ್ಟ್ರಿ ಇದ್ದಾಗೆ ಸೆನ್ಸೇಷಿಯಲ್ ಕನ್ಕ್ಲೂಷನ್ ಕೊಡೋದು ಈಸಿ, ಆದ್ರೆ ವಿ ಡೋಂಟ್ ನೋ ಯೆಟ್ ಅಂತ ಹೇಳೋ ಕರೇಜ್ ಬೇಕು. ಸೋಷಿಯಲ್ ಮೀಡಿಯಾ ಸೈಕಾಲಜಿ, ಈ ಸ್ಟೋರಿಯ ಬಿಗ್ಗೆಸ್ಟ್ ಕ್ಲೈಮ್ಯಾಕ್ಸ್ ಇಲ್ಲೇ ಇದೆ. ಒಬ್ಬ ಕಂಟೆಂಟ್ ಕ್ರಿಯೇಟರ್ಗೆ ಯಾವತ್ತೂ ಒಂದು ಕ್ವಶನ್ ಇರುತ್ತೆ, ವಾಟ್ ವಿಲ್ ಪೀಪಲ್ ವಾಚ್. ಯಾವ ಥಂಬ್ನೇಲ್ ನ ಕ್ಲಿಕ್ ಮಾಡ್ತಾರೆ, ಯಾವ ಟೈಟಲ್ ಹೆಚ್ಚು ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ, ಯಾವ ಸೀನ್ಸ್ ಜಾಸ್ತಿ ಶೇರ್ಸ್ ಆಗುತ್ತೆ, ಯಾವ ಸ್ಟೇಟ್ಮೆಂಟ್ ಜಾಸ್ತಿ ಕಾಮೆಂಟ್ಸ್ ನ ತರುತ್ತೆ. ಇದನ್ನ ಸಿಂಪಲ್ ಆಗಿ ಸ್ಟ್ಯಾಂಡರ್ಡ್ ಆಗಿ ಕಾಂಟೆಂಟ್ ಸ್ಟ್ರಾಟಜಿ ಅಂತ ಹೇಳ್ಬೋದು. ಅದು ರಾಂಗ್ ಅಲ್ಲ. ಎವ್ರಿ ಕಂಟೆಂಟ್ ಹ್ಯಾಡ್ ಸಮ್ ಲೆವೆಲ್ ಆಫ್ ಆಡಿಯನ್ಸ್ ರೀಚ್. ಆದ್ರೆ ಕಂಟೆಂಟ್ ಯಾವಾಗ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಆಡಿಯನ್ಸ್ ರಿಯಾಲಿಟಿ ಬಾರ್ಡರ್ ಆದಾಗ. ಬಟ್ ಇಲ್ಲೊಂದು ಕ್ಲಾರಿಟಿಯಾಗಿ ಜ್ಞಾಪಕ ಇಟ್ಕೊಳ್ಳಿ, ಯು ಆರ್ ಸೀಯಿಂಗ್ ದೇರ್ ಪ್ರೆಸೆಂಟೇಷನ್, ನಾಟ್ ದೇರ್ ಎಂಟೈರ್ ಲೈಫ್. ಆದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ನೋಡುವಾಗ ಟೇಕ್ ಇಟ್ ಆಸ್ ಎ ಪಿಂಚ್ ಆಫ್ ಸಾಲ್ಟ್. ವಾಟ್ ಡೂ ವಿ ಆಕ್ಚುಲಿ ನೋ? ಈಗ ಸಿಂಪಲ್ ಆಗಿ ಸ್ಟೋರಿನೆಲ್ಲ ಒಂದು ಟೇಬಲ್ ಇಮ್ಯಾಜಿನರಿ ಮಾಡೋಣ. ನಮ್ಗೆ ಕಾಣಿಸ್ಕೊಂಡ ಸಿಸಿಟಿವಿ ಫುಟೇಜಸ್ ಇದಾವಲ್ಲ, ಅದಕ್ಕೆ ಸ್ವಲ್ಪ ರಿಪೋರ್ಟ್ಸ್ ಇದಾವೆ. ಪೊಲೀಸ್ ಕಂಪ್ಲೇಂಟ್ ಬಗ್ಗೆ ರಿಪೋರ್ಟ್ಸ್ ಇದಾವೆ, ಡಿಫ್ರೆಂಟ್ ಸೋಷಿಯಲ್ ಮೀಡಿಯಾ ಪ್ರೆಸೆಂಟೇಷನ್ ಇಂದ ರಿಪೋರ್ಟ್ಸ್ ಇದಾವೆ. ಆದ್ರೆ ಅವರ ಪ್ರೈವೇಟ್ ಕಾನ್ವರ್ಸೇಷನ್ಸ್ ನಮ್ಗೆ ಗೊತ್ತಿಲ್ಲ. ಅವರ ಒಂದು ರಿಲೇಶನ್ಶಿಪ್ ನ ಕಂಪ್ಲೀಟ್ ಹಿಸ್ಟ್ರಿ ನಮ್ಗೆ ಗೊತ್ತಿಲ್ಲ. ಯಾವ ಎಕ್ಸ್ಟ್ರಾಕ್ಟ್ ರೀಸನ್ ಗೆ ಡಿಸಿಷನ್ ತಗೊಳ್ಳಲಾಗಿತ್ತು ಅಂತ ಸಂಪೂರ್ಣವಾಗಿ ವೆರಿಫೈ ಆಗಿಲ್ಲ. ಅದಕ್ಕೆ ಡಿಫ್ರೆನ್ಸ್ ಇರಬೇಕು. ಫ್ಯಾಕ್ಟ್ ಇದ್ರೆ ಫ್ಯಾಕ್ಟ್ ಆಗಿ ಹೇಳೋಣ, ಫ್ಯಾಕ್ಟ್ ಆಗಿ ನೋಡೋಣ. ರಿಪೋರ್ಟ್ಸ್ ಇದ್ರೆ ರಿಪೋರ್ಟ್ ಅಂತ ಹೇಳೋಣ, ರಿಪೋರ್ಟ್ ಪ್ರಕಾರ ನೋಡೋಣ. ಒಂದು ವೇಳೆ ಪಾಸಿಬಿಲಿಟೀಸ್ ಇದ್ರೆ ಪಾಸಿಬಿಲಿಟೀಸ್ ಅಂತ ಹೇಳೋಣ. ಅಷ್ಟೇ ಬಿಟ್ರೆ ಇದು ಯಾರ ಪರವಾಗಿ ನಿಲ್ಲೋದು ಅಲ್ಲ, ಇದು ರೆಸ್ಪಾನ್ಸಿಬಿಲಿಟಿ ಆಗಿರೋದು. ಫೈನಲ್ ಮೆಸೇಜ್, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ನಂಬೋರ್ಗೆ ನಾನು ಇಲ್ಲಿ ಕ್ಲಾರಿಟಿಯಾಗಿ ಏನ್ ಹೇಳ್ತಾ ಇದೀನಿ ಅಂತಂದ್ರೆ, ರೀಲ್ ಇಸ್ ನಾಟ್ ರಿಯಾಲಿಟಿ. ಡೋಂಟ್ ಬಿಲೀವ್ ಎವ್ರಿಥಿಂಗ್ ಯು ಸಿ, ಡೋಂಟ್ ಹೇಟ್ ಪೀಪಲ್ ಬೇಸ್ಡ್ ಆನ್ ಕ್ಲಿಪ್ಸ್, ಅಂಡ್ ಡೋಂಟ್ ಕಂಪೇರ್ ಯುವರ್ ರಿಯಲ್ ಲೈಫ್ ಟು ಸಂಬಡೀಸ್ ಹೈಲೈಟ್ ರೀಲ್. ನಮ್ ಚಾನಲ್ ನ ಯಾರಾದ್ರೂ ಹೊಸಬ್ರು ನೋಡ್ತಾ ಇದ್ರೆ ಬೆಲ್ ಐಕನ್ ಟರ್ನ್ ಆನ್ ಮಾಡಿಕೊಳ್ಳಿ, ಅವಾಗ ನಾನ್ ಮಾಡೋ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಆಗಿ ಸೇರುತ್ತೆ. ರೈಸ್ ಎಬೋ ಅನ್ನೆಸೆಸರಿ ಜಡ್ಜ್ಮೆಂಟ್.